ಹಾಯ್, ಇಲ್ಲಿ ನೋಡಿ. ಇವತ್ತು ಈ ಡಿಸೈನ್ದು ಮೇಲ್ಗಡೆ ಟಾಪು ಕೆಳಗಡೆ ಲೆಹಂಗಾ ಹೊಲ್ದಾಗಿದೆ. ಮೇಲ್ಗಡೆ ಟಾಪ್ನ ಈ ಡಿಸೈನ್ ಕಟ್ ಮಾಡಬೇಕು. ಈ ಡಿಸೈನ್ ಕಟ್ ಮಾಡೋದಕ್ಕೆ ಸುತ್ತಳತೆ ಅವ್ರದ್ದು 34 ಸೈಜ್ ಇದೆ. 34 ತಗೊಂಡಿದ್ದೀನಿ. ಇವಾಗ ಉದ್ದ ಎಲ್ಲ ಯಾವ ರೀತಿ ಇಟ್ಕೊಬೇಕಂತ ತೋರಿಸ್ತೀನಿ ನೋಡಿ. ಈ ಡಿಸೈನು ಫೋನಲ್ಲಿ ಕಳಿಸಿ ಹೇಳಿದ್ದಾರೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಗೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಏನಾದ್ರು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಬೇಕು. ಹಾಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ಓಕೆನಾ. ಇವಾಗ ಇಲ್ಲಿ ಉದ್ದನ ನಾನು ತಗೊಂಡಿದ್ದೀನಿ, ಯಾಕೆಂದರೆ ಅದು ಬ್ಯಾಕ್ ಸೈಡಲ್ಲಿ ಉದ್ದ ಇದೆ, ರೌಂಡ್ ಶೇಪ್ ಬಂದಿದೆ. ಹಂಗಾಗಿ ನಾನಿಲ್ಲಿ ಉದ್ದ ತಗೊಂಡಿದ್ದೀನಿ. ಇದು ಬ್ಯಾಕ್ಗೆ ನಾನಿಲ್ಲಿ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ರೆ 26ನ ತಗೊಂಡಿದ್ದೀನಿ. 26 ಸ್ವಲ್ಪ ಶೇಪ್ ಬರಬೇಕು, ಶೇಪ್ ಬಂದಾಗ ಹೋಗುತ್ತೆ. ಮತ್ತು ಇದು ಫ್ರಂಟಿಗೆ ಎಷ್ಟು ಉದ್ದನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಫ್ರಂಟ್ ಕಮ್ಮಿನೇ ಇರಬೇಕು, ಬ್ಯಾಕ್ ಜಾಸ್ತಿನೇ ಇರಬೇಕು. ಹಂಗಾಗಿ ನಾನಿಲ್ಲಿ ಫ್ರಂಟ್ಗೆ 23 ತಗೊಂಡಿದ್ದೀನಿ, ಬ್ಯಾಕ್ಗಿನ್ನ 3 ಇಂಚು ಕಮ್ಮಿ ತಗೊಂಡಿದ್ದೀನಿ. ಇವಾಗ ಇದೆರಡನ್ನು ಫೋಲ್ಡ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಇಟ್ಕೊಂಡಿದ್ದೀನಿ ಎರಡನ್ನು ನೋಡಿ. ಇದು ಬ್ಯಾಕ್ ಕೆಳಗಡೆ, ಫ್ರಂಟ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ಮಾರ್ಕ್ನ ಹಾಕೋತೀನಿ. ನೆಕ್ಗೆ ಇಲ್ಲಿ ನಾನು 2ಕ್ಕೆ ಮಾರ್ಕ್ ಮಾಡ್ಕೋತೀನಿ, 2 ಇಂಚು. ಮತ್ತು ಅಲ್ಲಿಂದ 3 ಇಂಚ್ಗೆ ತಗೋತೀನಿ. ಮತ್ತು ಕೆಳಗಡೆಗೆ ನಾನಿಲ್ಲಿ 4.25 ಇಂಚಿಗೆ ತಗೋತೀನಿ. 4.25ಗೆ ತಗೊಂಡು ಈ ರೀತಿ ಮಾರ್ಕ್ನ ಹಾಕೋತೀನಿ. ಈಗ ನೆಕ್ಸ್ಟ್ ಅವರು ನೆಕ್ಕು 5 ಇಂಚ್ ಹೇಳಿದ್ದಾರೆ, ಅಂದರೆ ಫ್ರಂಟು ಬ್ಯಾಕು ಎರಡು ಒಂದೇ ಹೇಳಿದ್ದಾರೆ. ಹಂಗಾಗಿ ಒಂದೇ, ಫ್ರಂಟಿಗೆ ಬ್ಯಾಕಿಗೆ ಎರಡಕ್ಕೂ ಒಂದೇ ಸ್ಕ್ವೇರ್ ನೆಕ್ ಇಡ್ತೀನಿ. ಅಲ್ಲಿ ರೌಂಡ್ ಶೇಪ್ ಇದೆ, ಓಕೆ, ಇಲ್ಲೂ ರೌಂಡ್ ಶೇಪ್ ಇಡೋಣ. ಸ್ಕ್ವೇರ್ ಇಟ್ಟಿದ್ರೆ ಚೆನ್ನಾಗಿರೋದು, ರೌಂಡ್ ಶೇಪ್ ಇಟ್ಟಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ತೀನಿ. ನೆಕ್ ಕಟ್ ಮಾಡಿದ್ದಾಯಿತು. ಬನ್ನಿ ಇವಾಗ ಆರ್ಮಲ್ನ ಕಟ್ ಮಾಡ್ತೀನಿ. ಇದನ್ನು ನೀಟಾಗಿ ಈ ರೀತಿ ಶೇಪ್ ಕೊಟ್ಟು ಕಟ್ ಮಾಡಿದ್ದೀನಿ. ಫ್ರಂಟು ಬ್ಯಾಕು ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಬರ್ಕೊಂಬಿಡಿ, ಆವಾಗ ನೀಟಾಗಿ ಗೊತ್ತಾಗುತ್ತೆ. ನಾನು ಎಲ್ರಿಗೂ ಅದನ್ನೇ ಹೇಳೋದು, ಯಾವುದೇ ಕಟಿಂಗ್ ಮಾಡುವಾಗ್ಲೂ ಫ್ರಂಟು ಬ್ಯಾಕ್ನ ನೀವು ಬರ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಈ ಥರ ಫ್ರಂಟು, ಈ ಥರ ಬ್ಯಾಕ್ ಅಂತ ಬರ್ಕೊಳ್ಳಿ. ಇವಾಗ ಇದರಲ್ಲಿ ಶೇಪ್ ಇದೆ, ಫ್ರಂಟಿಂದ ಶೇಪ್ ಇದೆ. ಹಂಗಾಗಿ ಇಲ್ಲಿಗೆ ಏನು ಮಾಡಬೇಕಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗಿಂದ ಇಲ್ಲಿಗೆ 3.25 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ನೀವೇನು ಆರ್ಮಲ್ನ ಕಟ್ ಮಾಡಿರ್ತೀರ ಅಲ್ಲಿ ಕೆಳಗಡೆಯಿಂದ ಎರಡೂ ಬ್ಯಾಕು ಫ್ರಂಟು ಎರಡಕ್ಕೂ ಸೇರಿಸಿ 3.25 ಇಂಚ್ಗೆ ಈ ರೀತಿ ಮಾರ್ಕ್ನ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಂಬಿಡಿ, ಓಕೆನಾ. ಸಪ್ರೇಟ್ ಮಾಡ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಲೈಟಾಗಿ ಈ ರೀತಿ ಶೇಪ್ನ ತಗೋಬೇಕು. ಈ ರೀತಿ, ಜಸ್ಟ್ ಈ ರೀತಿ ಅಷ್ಟೇ. ಇದು ಬ್ಯಾಕು, ಈ ರೀತಿ ಶೇಪ್ನ ತಗೊಳ್ಳಿ. ಆ ಶೇಪ್ನ ಹಂಗೇ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ಕಟ್ ಮಾಡಬಾರ್ದು, ಇಷ್ಟು ಮಾತ್ರ ಕಟ್ ಮಾಡಬೇಕು. ಇದು ಅಷ್ಟೇ, ಇದು ಫ್ರಂಟು, ಇದನ್ನು ಅಷ್ಟೇ ಒಂದೇ ಸಮ ಇಟ್ಕೊಂಡು ಈ ರೀತಿ ಶೇಪ್ನ ತಗೊಂಡು ಅದನ್ನು ಅಷ್ಟೇ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಇವಾಗ ಅಲ್ಲಿ ಇರೋ ಡಿಸೈನು ರೆಡಿ ಆಗುತ್ತೆ ನೋಡಿ. ಈ ರೀತಿ ಶೇಪ್ ಬಂದಿದೆ. ಇದು ಅಷ್ಟೇ ಮೇಲ್ಗಡೆದು ಈ ರೀತಿ ಬಂದಿದೆ ನೋಡಿ. ಯಾಕೆ ಹೆಂಗೆ ಮಾರ್ಕ್ ಹಾಕ್ದೆ ಅಂತ ಹೇಳಿದ್ರೆ ಫಸ್ಟೇ ನೀವು ಶೋಲ್ಡರ್ ಅಟ್ಯಾಚ್ ಮಾಡ್ತೀರಲ್ವ, ಎಲ್ಲ ಫಿನಿಶ್ ಆದಮೇಲೆ ಸೈಡ್ ಅಟ್ಯಾಚ್ ಮಾಡಿದಾಗ ಇದೆರಡು ಫ್ರಂಟು ಮತ್ತು ಬ್ಯಾಕು ಅಪ್ ಆ್ಯಂಡ್ ಡೌನ್ ಬರಬಾರ್ದು. ಹಂಗಾಗಿ ಫಸ್ಟೇ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಆಮೇಲೆ ಶೇಪ್ ತಗೊಂಡ್ರೆ ಎರಡೂ ಅಪ್ ಆ್ಯಂಡ್ ಡೌನ್ ಬರಲ್ಲ, ನೀಟಾಗಿ ಬರುತ್ತೆ. ಇವಾಗ ಇದಾಯಿತು. ಇವಾಗ ಸೆಂಟ್ರಲ್ಲಿ ಓಪನ್ ಇದೆ ಅಲ್ವಾ, ಅದನ್ನು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ಫಸ್ಟೇ ಕಟ್ ಮಾಡ್ಕೋಬೇಡಿ. ನೀವು ಈ ಥರ ಡಿಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟೇ ಕಟ್ ಮಾಡ್ಕೋಬೇಡಿ. ಫಸ್ಟಿಗೆ ಏನು ಮಾಡಿ ಅಂತ ಹೇಳಿದ್ರೆ ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ನೀವು ಯಾವ ರೀತಿ ಅಂತ ಹೇಳಿದ್ರೆ ಕೆಳಗಡೆಯಿಂದ ಒಂದು 7 ಇಂಚಿಗೆ ಹಾಕ್ಕೊಳ್ಳಿ, ಸರಿನಾ. 7 ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲೂ
ಈ ಮಾರ್ಕ್ನ ಏನು ಮಾಡಬೇಕಂತ ನಾನು ಸ್ಟಿಚಿಂಗಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ, ಇದು ಮೈನ್ ಫ್ಯಾಬ್ರಿಕ್ಕು. ಚೆನ್ನಾಗಿದೆ ಅಲ್ಲ ಫ್ಯಾಬ್ರಿಕ್ಕು? ಇದು ಅದು ಕಾಂಬಿನೇಷನ್. ಅವರು ಅದರ ಪಿಕ್ಚರಲ್ಲಿ ಏನಿದೆ ಅದನ್ನೇ ತಂದು ಕೊಟ್ಟಿದ್ದಾರೆ, ಸೇಮ್ ಅದೇ ಕಲರು. ಲೆಹಂಗಾ ಕೂಡ ಅದೇ ಕಲರ್ ರೆಡಿ ಮಾಡಿದ್ದೀನಿ. ರೆಡಿ ಆದಮೇಲೆ ಈ ಬ್ಲೌಸು ರೆಡಿ ಆದಮೇಲೆ ಅದನ್ನು ತೋರಿಸ್ತೀನಿ ಇದ್ರ ಜೊತೆನೇ. ನೀವು ಇವಾಗ ಕಟ್ಟಿಂಗ್ ನೋಡ್ತಾ ಇರೋರು, ಸ್ಟಿಚಿಂಗ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅವಾಗ ಈ ರೀತಿ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಬಿಡೋಣ. ಅಡ್ಡದಲ್ಲಿ ಬರಲ್ಲ, ಹಂಗಾಗಿ ಉದ್ದಾನೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಬಿಡ್ತೀನಿ. ಸ್ಲೀವ್ ಇದು ಅಲ್ಲಿ ಎಷ್ಟಿದೆ ಸ್ಲೀವು ಅಷ್ಟೇ ಕಟ್ ಮಾಡ್ಕೋಬೇಕು. ಸ್ಲೀವ್ನ ಆಮೇಲೆ ಕಟ್ ಮಾಡ್ಕೊತೀನಿ. ಈ ರೀತಿ ಬ್ಯಾಕ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೀವು ಫ್ರಂಟ್ನ ಇಟ್ಕೊಂಡು ಕಟ್ ಮಾಡ್ಕೊಬಿಡಿ. ನಾನಿಲ್ಲಿ ಫ್ರಂಟ್ ಇಟ್ಟಿದ್ದೀನಿ. ಫ್ರಂಟ್ನ ತೆಗೆದುಬಿಡಿ, ಬ್ಯಾಕ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಬ್ಯಾಕು ಉದ್ದ ಇದೆ, ಹಂಗಾಗಿ ಫ್ರಂಟು ಕಮ್ಮಿ ಇದೆ. ಹಂಗಾಗಿ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಸ್ವಲ್ಪ ತೆಗಿಬೋದು, ಏನಾಗಲ್ಲ, ಪ್ರಾಬ್ಲಮ್ಮು. ನೋಡಿ, ಈ ರೀತಿ ಎರಡನ್ನೂ ಒಟ್ಟಿಗೆ ಕಟ್ ಮಾಡಿಕೊಡೆ. ಇವಾಗ ಇದನ್ನು ಅಷ್ಟೇ ಕಟ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಸ್ಲೀವ್ನು ಕಟ್ ಮಾಡ್ಕೊತೀನಿ. ಸ್ಲೀವ್ ಎಷ್ಟು ಹೇಳಿದ್ದಾರೆ ಅಷ್ಟು. ನೋಡಿ, ಇವಾಗ ಆಯಿತು. ಫ್ರಂಟ್ ಒಂದು, ಬ್ಯಾಕ್ ಒಂದು ಆಯಿತು. ಕಟ್ಟಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಟಿಚಿಂಗಿಗೂ ಬಂದು ಜಾಯ್ನ್ ಆಗಿ. ಆವಾಗ ನಿಮಗೆ ಕಟ್ಟಿಂಗು ಸ್ಟಿಚಿಂಗು ಎರಡೂ ಅರ್ಥ ಆಗುತ್ತೆ. ಕಟ್ಟಿಂಗೇ ನೋಡ್ಬಿಟ್ಟು ಸುಮ್ಮನೆ ಅಂದರೆ ಸ್ಟಿಚಿಂಗ್ ಅರ್ಥ ಆಗಲ್ಲ, ಇಲ್ಲ ಸ್ಟಿಚಿಂಗ್ ನೋಡಿದ್ರೆ ಕಟ್ಟಿಂಗ್ ಅರ್ಥ ಆಗಲ್ಲ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ವೀಡಿಯೋಸ್ಗಾಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ. ಇವಾಗ ಸ್ಲೀವ್ನ ಕಟ್ ಮಾಡ್ಕೊತೀನಿ. ಸ್ಲೀವ್ ಅವ್ರು ಎಷ್ಟು ಉದ್ದ ಹೇಳಿದ್ದಾರೆ ಅಷ್ಟುದ್ದ. ಸೇಮ್ ಅದೇ ಥರ ಬೇಕಂತೆ ಅವ್ರಿಗೆ. ಹೊಲ್ದ ಮೇಲೆ ತೋರಿಸ್ತೀನಿ, ನೀವೇ ನೋಡಿ ಅದೇ ಥರ ಬಂದಿದೆಯಾ ಇಲ್ವಾ ಅಂತ ನನಗೆ ಒಂದು ಕಮೆಂಟ್ ಕೂಡ ಹಾಕಿ, ಓಕೆನಾ? ಇವಾಗ ಇದರಲ್ಲಿ ಸ್ಲೀವ್ ಕಟ್ ಮಾಡ್ಕೊತೀನಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜಾಯ್ನ್ ಆಗೋಣ ಸ್ಟಿಚಿಂಗಲ್ಲಿ.